ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಇಂದಿನಿಂದ ಸಂಸತ್ ಬಜೆಟ್ ಅಧಿವೇಶನ. ಉಭಯ ಸದನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ವಿಪಕ್ಷಗಳಿಗೆ ಮನವಿ. ನಾಳೆ ಸತತ 8ನೇ ಬಾರಿಗೆ ಬಜೆಟ್ ಮಂಡಿಸಲಿರುವ ಸಚಿವೆ ನಿರ್ಮಲಾ ಸೀತಾರಾಮನ್. ನಾಳಿನ ಕೇಂದ್ರ ಬಜೆಟ್ನತ್ತ ರಾಜ್ಯ ಸರ್ಕಾರದ ಚಿತ್ತ. 90,000 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ನೆರವಿಗೆ ಬೇಡಿಕೆ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ರೂಪಾಯಿ ಬಿಡುಗಡೆಗೆ ಮನವಿ. ಕೇಂದ್ರ ಬಜೆಟ್ ನಡುವೆ ಕುಮಾರಸ್ವಾಮಿಗೆ ಚಾಲೆಂಜ್. ಮಾಜಿ ದೋಸ್ತಿ ಚೆಲುವರಾಯಸ್ವಾಮಿಗೆ ಸೆಡ್ಡು ಹೊಡೆಯಬೇಕಾದ ಸಂದಿಗ್ಧ ಪರಿಸ್ಥಿತಿ. ಚುನಾವಣೆಗೂ ಮುನ್ನ ಕೊಟ್ಟಿದ್ದ ಆಶ್ವಾಸನೆ ಈಡೇರಿಸಲೇಬೇಕಾದ ಅತಂತ್ರ ಸ್ಥಿತಿಯಲ್ಲಿ ಎಚ್ಡಿಕೆ. ಡಿಸಿಎಂ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಗ್ರೌಂಡ್ ವಾಟರ್ ಬರಿದಾಗುವ ಆತಂಕ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಿದ್ಧತೆ. ಬೋರ್ವೆಲ್ ಕೊರೆಯುವ ರಿಗ್ ಅಸೋಸಿಯೇಷನ್ಗೆ ಟೆನ್ಷನ್. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಸೇರಿದಂತೆ ಎಲ್ಲರೂ ಸಿದ್ದರಾಮಯ್ಯ ಅವರ ಪರ ಇದ್ದಾರೆ. ನಮ್ಮ ತಂದೆಯೇ ಪೂರ್ಣಾವಧಿ ಸಿಎಂ ಎಂದ ಯತೀಂದ್ರ. ರಾಜ್ಯದಲ್ಲಿ ರೆಡ್ಡಿ ವರ್ಸಸ್ ಬಿ ಶ್ರೀರಾಮುಲು ಮಾತಿನ ಸಮರ. ಶೀಘ್ರವೇ ವರಿಷ್ಠರ ಭೇಟಿಗೆ ತೆರಳಲಿರುವ ಶ್ರೀರಾಮುಲು. ರೆಡ್ಡಿ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ರಾಮುಲು ಸಜ್ಜು. ಗಂಗಾ ಸ್ನಾನದಿಂದ ಹೊಟ್ಟೆ ತುಂಬಲ್ಲ, ಉದ್ಯೋಗ ಸಿಗಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಿವಾದ. ಈ ಬೆನ್ನಲ್ಲೇ ಕುಂಭಮೇಳಕ್ಕೆ ತೆರಳಿ ಡಿಕೆ ಶಿವಕುಮಾರ್ರಿಂದ ಶೀಘ್ರ ಪವಿತ್ರ ಸ್ನಾನ. ಕಾಂಗ್ರೆಸ್ನ ದ್ವಂದ್ವ ನಿಲುವೇ ಬಿಜೆಪಿ ನಾಯಕರಿಗೆ ಆಯುಧ. ಬಾಲಿವುಡ್ನ ಕಾಂಟ್ರವರ್ಸಿ ಕ್ವೀನ್ ಕುಂಭಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನ. ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೂನಂ ಪಾಂಡೆ ಪೋಸ್ಟ್ ಶೇರ್. ಗಂಗಾ ಸ್ನಾನ ಬಳಿಕ ನನ್ನ ಪಾಪಗಳೆಲ್ಲ ತೊಳೆದು ಹೋಗಿದೆ ಅಂತ ಬರೆದುಕೊಂಡ ನಟಿ. ಕುಂಭಮೇಳದಲ್ಲಿ ಈವರೆಗೆ 30 ಕೋಟಿ ಜನರಿಂದ ಪುಣ್ಯ ಸ್ನಾನ. ಉತ್ತರ ಪ್ರದೇಶ ಸರ್ಕಾರದಿಂದ ಅಧಿಕೃತ ಮಾಹಿತಿ. ಇಲ್ಲಿವರೆಗಿನ ವಿಶ್ವದ ಎಲ್ಲಾ ದಾಖಲೆ ಮುರಿದ ಕುಂಭಮೇಳ. ಸಿಎಂ ಆದೇಶಕ್ಕೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಡೋಂಟ್ ಕೇರ್. ಗದಗದಲ್ಲಿ ಮುಂದುವರಿದ ವಸೂಲಿಕೋರರ ಕಿರುಕುಳ. ಸಂಜೆ 5 ಗಂಟೆ ಮೇಲೂ ಮನೆ ಮುಂದೆ ಬಂದು ಟಾರ್ಚರ್. ಮಹಿಳೆಯರು ಒಬ್ಬಂಟಿಯಾಗಿದ್ರೂ ಒಳನುಗ್ಗಿ ಕಾಟ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಸ್ನೇಹಮಯಿ ಕೃಷ್ಣಗೆ ಕೋರ್ಟ್ ಶಿಕ್ಷೆ. ವಿಚಾರಣೆ ನಡೆಸಿ ಶಿಕ್ಷೆ ಪ್ರಮಾಣ ಇಂದಿಗೆ ಕಾಯ್ದಿರಿಸಿದ ಮೈಸೂರಿನ ಜೆಎಂಎಫ್ಸಿ ನ್ಯಾಯಾಲಯ. ಚೆಕ್ ಬೌನ್ಸ್ ಹಿನ್ನೆಲೆ ಕುಮಾರ್ ಎಂಬುವವರು ದಾಖಲಿಸಿದ್ದ ಕೇಸ್ನಲ್ಲಿ ಶಿಕ್ಷೆ. ಬ್ಲಾಕ್ ಮೇಲರ್ ರೇಖಾಳ ಮತ್ತಷ್ಟು ಮೋಸದ ಮುಖವಾಡ ಬಯಲು. 2017ರಲ್ಲಿ ಮಹಿಳೆಯೊಬ್ಬರಿಗೆ 1 ಕೋಟಿ ಪಂಗನಾಮ. ಕಾರ್ಡನ್ ಟವರ್ ಹೆಸರಲ್ಲಿ 3,60,00,000 ವಂಚನೆ. ಇಡಿ, ಐಟಿ, ಸಿಸಿಬಿ ಕಚೇರಿ ತೋರಿಸಿ ಯಾಮಾರಿಸಿದ್ದು ವಿಚಾರಣೆಯಲ್ಲಿ ಬಹಿರಂಗ. ಬೆಳ್ಳಂಬೆಳಗ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಶಾಕ್. ಬಾಗಲಕೋಟೆ, ರಾಯಚೂರು, ಬೆಳಗಾವಿಯಲ್ಲಿ ರೇಡ್. ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ದೂರು ಬಂದಿದ್ದರಿಂದ ಲೋಕಾಯುಕ್ತ ತಲಾಶ್. ರಾಮಾಚಾರಿ ಸೀರಿಯಲ್ ನಿರ್ದೇಶಕ ಕೆಎಸ್ ರಾಮ್ಜಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ. ಇನ್ಸ್ಟಾಗ್ರಾಂನಲ್ಲಿ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಪೋಸ್ಟ್. ನಕಲಿ ಖಾತೆಯಿಂದ ಪೋಸ್ಟ್ ಮಾಡಿದವರ ವಿರುದ್ಧ ರಾಮ್ಜಿ ದೂರು. ಅಧಿಕ ಬಡ್ಡಿ ಆಸೆ ತೋರಿಸಿ ಗ್ರಾಹಕರಿಗೆ ಜ್ಯುವೆಲ್ಲರಿ ಶಾಪ್ ಮಾಲೀಕನ ಪಂಗನಾಮ. ದುಪ್ಪಟ್ಟು ಬಡ್ಡಿ ಆಮಿಷಕ್ಕೆ ಬಲಿಯಾಗಿ 10 ರಿಂದ 15 ಕೋಟಿ ಹಣ ಕಳ್ಕೊಂಡ ಗ್ರಾಹಕರು. ಶಿವಮೂರ್ತಿ ವಿರುದ್ಧ ತುಮಕೂರು ನಗರ ಠಾಣೆಯಲ್ಲಿ ದೂರು. ದೆಹಲಿ ಮಾಜಿ ಸಿಎಂಗೆ ಸ್ವಪಕ್ಷದವರಿಂದಲೇ ಭಾರೀ ಮುಖಭಂಗ. ಕೇಜ್ರಿವಾಲ್ ನಿವಾಸದ ಎದುರು ಕಸ ಸುರಿದು ಆಪ್ ಬಂಡಾಯ ಸಂಸದೆ ಪ್ರತಿಭಟನೆ. ದೊಡ್ಡ ಹೈಡ್ರಾಮಾ ಬಳಿಕ ಸ್ವಾತಿ ಮಲಿವಾಲ್ ಬಂಧಿಸಿ ಬಿಡುಗಡೆ. ಅಮೆರಿಕದ ಚಾಟ್ ಜಿಪಿಟಿ ಹಾಗೂ ಚೀನಾದ ಡೀಪ್ ಸೀಕ್ ಬೆನ್ನಲ್ಲೇ ಭಾರತದಿಂದ ದೊಡ್ಡ ಹೆಜ್ಜೆ. ಶೀಘ್ರದಲ್ಲೇ ನಮ್ಮಲ್ಲೂ ಬರಲಿದೆ ಡೀಪ್ ಸೀಕ್ ಮಾದರಿಯ ಎಐ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಘೋಷಣೆ. ನ್ಯೂಸ್
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.